ಎಲ್ಲ ಮುಖಂಡರುಗಳೇ, ಊರಿನ ಯಜಮಾನರುಗಳೇ, ವೇದಿಕೆ ಮುಂಭಾಗದಿರುವಂಥ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಗ್ರಾಮಸ್ಥರೇ, ಮಾಡಳ್ಳಿ ಗ್ರಾಮಸ್ಥರೇ ಹಾಗೂ ಸುತ್ತಮುತ್ತಲಿನ ಬಂದಿರುವಂಥ ಎಲ್ಲ ಗ್ರಾಮಸ್ಥರೇ, ಮೊದಲನೇದಾಗಿ ಎಲ್ಲ ಅಕ್ಕ ತಂಗಿರೇ, ಅಣ್ಣ ತಮ್ಮಂದಿರೇ, ತಾವೆಲ್ಲ ಊರಿಗೆ ಇಷ್ಟೊಂದು ಚೆನ್ನಾಗಿ ನಮ್ಮನ್ನ ಊರಿಗೆ ಮಾಡ್ಕೊಂಡು ಕಳಸ ತಗೊಂಡು ಬಂದಿದ್ದೀರಿ. ಹೆಣ್ಮಕ್ಳೆಲ್ಲ ಕಳಸ ಹೊತ್ಕೊಂಡು ಕಾಲು ಸುಟ್ಟೋಯ್ತಿದ್ರು, ಚಪ್ಪಲಿ ಹಾಕಳ್ದೆ ನಡ್ಕೊ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಅದಾದ ನಂತರ ಎಲ್ಲ ಡೋಲು ಅವು ಇವು ಎಲ್ಲ ಪಟಾಕಿ ಗಿಟಾಕಿ ಹೊಡೆದು ಕರ್ಕೊ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ನಾನು ಎಷ್ಟು ಧನ್ಯವಾದ ಹೇಳೋದು ಸಾಕಾಗಿಲ್ಲ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಪ್ರೀತಿ ತೋರಿಸಿ ನಮ್ಮನ್ನು ನಿಮ್ಮ ಊರೊಳಕ್ಕೆ ಮಾಡ್ಕೊಂಡಿರೋದಕ್ಕೆ ಒಂದಂತೂ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನೀಗ ದುಡ್ಡನ್ನ ಈಗ ನೀವೆಲ್ಲ ಓಟ್ ಹಾಕಿ ನಮಗೆ ಕಳಿಸಿದ್ರಿ, ಕರೆಕ್ಟಾ? ಹ್ಞೂ ಅನ್ಬೇಕು, ಇಲ್ಲಾಂದ್ರೆ ಹ್ಞೂ ಅಂದೇ ಇದ್ರೆ ಅಲ್ಲ, ಹ್ಞೂ ಅಂದ್ರೆ ಗೊತ್ತಾಯ್ತದೆ ಓಟ್ ಹಾಕಿಲ್ಲ ಅಂತ. ನೋಡ್ತಾ ಇದೀನಿ ಎಲ್ಲಾರ ಮುಖನೂ, ಎಲ್ಲರೂ ಓಟ್ ಹಾಕಿ ನಮಗೆ ಕಳಿಸಿದ್ದೀರಿ. ಅದಾದ ನಂತರ ಇದು 8.5 ಕೋಟಿ ರೂಪಾಯಿ ದುಡ್ಡನ್ನ ಏನ್ ನಾನು ಹಾಕಿಲ್ಲ. ಯಾರ ದುಡ್ಡು ಇದು? ಯಾರ ದುಡ್ಡು? ನೀವೇ ನನ್ ಕಳಿಸಿದಿರಿ. ನಿಮ್ ದುಡ್ಡು ನಿಮ್ಗೆ ಹಾಕಕ್ಕೆ ನನ್ಗೆ ಸನ್ಮಾನ ಮಾಡ್ತಾ ಇದೀರಿ. ಇಷ್ಟೇ ಇರೋದು, ಅದೇ ಇರೋದು. ಈಗ ನಿಮ್ ದುಡ್ಡನ್ನ ನಿಮ್ಗೆ ಹಾಕೊಡಕ್ಕೆ ನನ್ನ ಕಳಿಸಿದಿರಿ, ಸನ್ಮಾನನೂ ನೀವೇ ಮಾಡ್ತಾ ಇದ್ದೀರಿ. ಸೊ ಇದನ್ನ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ಯಾರು ನಾವು ನಮ್ಮ ಮನೆಯಿಂದ ತಂದೇನು ಮಾಡ್ತಾ ಇಲ್ಲ. ಇದನ್ನ ನಿಮ್ಮ ದುಡ್ಡನ್ನ ಎಲ್ಲಿ ಕೆಲಸ ಕೇಳಿದ್ರು ಅದ್ರ ಪ್ರಕಾರ ಅದನ್ನ ಮಾಡ್ತಾ ಇರೋಂಥದ್ದು. ಇಲ್ಲಿ ನಾವು ಸುಮಾರು ಬಂದಾಗ ನಿಮ್ಮ ಊರಲ್ಲಿ, ಮತ್ತೆ ಹಿಂದೆ ಚುನಾವಣೆಗೆ ಮುಂಚೆ ಬಂದಾಗಲೂ ನಿಮ್ಮ ಊರಲ್ಲಿ ತುಂಬಾ ಸಮಸ್ಯೆ ಆಗಿತ್ತು. ಅದರಿಂದ ಎಲ್ಲರೂ ಊರವರೆಲ್ಲ ಕೇಳ್ಕೊಂಡಿದ್ರು ಈ ರಸ್ತೆ ಕಾಮಗಾರಿಗಳಿಗೆ ರಸ್ತೆಗಳು ಸರಿಪಡಿಸ್ಬೇಕು ಅನ್ನೋದ್ರ ಬಗ್ಗೆ. ಅದನ್ನ ಗಮನ ಹರಿಸಿ ನಮ್ಗೇನಂದ್ರೆ ಸರ್ಕಾರದಿಂದ ದುಡ್ಡು ಕೊಡೋದ್ರಲ್ಲಿ ಯಾವ ಗ್ರಾಮಕ್ಕೆ ಎಷ್ಟು ಹಾಕ್ಬೇಕು ಅನ್ನೋದು ಒಂದೇ ಅಧಿಕಾರ ನಮ್ಮದು. ಅದನ್ನ ನೀವುಗಳೇ ಕೊಟ್ಟಿರೋಂಥದ್ದು. ಚುನಾವಣೆಯಲ್ಲಿ ಓಟ್ ಹಾಕಿ ನಮ್ಗೆ ಕಳಿಸಿರೋದು. ಈಗ ಟೋಟಲ್ ಇಲ್ಲಿ 8.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 3 ಡಿಪಾರ್ಟ್ಮೆಂಟಿಂದ ನಾವು ಕೆಲಸ ಮಾಡ್ತೀವಿ. ಒಂದು ಮೇಜರ್ ಆಗಿ ನೀರಾವರಿ 5 ಕೋಟಿ ಚಿಲ್ಲರೆ ವೆಚ್ಚದಲ್ಲಿ ಕೆರೆ ಕಟ್ಟೆಗಳನ್ನ ತುಂಬಿಸೋದು ಕಾರ್ಯಕ್ರಮ. ಇದಕ್ಕೆ ಸ್ವಲ್ಪ ನೀವು ಮಾತಾಡ್ತೀನಿ. ಎಲ್ಲ ಹಿರಿಯರು ಕೂತಿದ್ದೀರಿ, ನಿಮ್ಗೆ ಗೊತ್ತಿರೋಂಥದ್ದು. ಮುಂಚೆ ನೀವೆಲ್ಲ ಸೇರ್ಕೊಂಡು ನಿಮ್ಮ ತಂದೆ ನಿಮ್ಮ ತಾತದಿರೆಲ್ಲ ಕಟ್ಟೆಗಳು ಕಟ್ಟಿದ್ರು, ಕರೆಕ್ಟ್ ಅಲ್ಲ? ಎಲ್ಲ ನೀವೇ ಹೇಳಿದ್ರಿ, ಎಲ್ಲ ಕಟ್ಟೆನೂ ಮುಚ್ಚವ್ರೆ. ಅದ್ರ ಜೊತೆಗೆ ಅವ್ರಿಗೆ ಬತ್ತಿದ್ದ ಜಿಗಳು, ನಾಲೆಗಳು ಇವನ್ನೆಲ್ಲನೂ ಯಾರು ಮುಚ್ಚಿರೋರು? ಸಮಸ್ಯೆ ಸುಮಿರಣ್ಣ, ಒಂದು ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಇದು ಮುಚ್ಚಿರೋರು ಯಾರು? ದಯವಿಟ್ಟು ಮುಚ್ಚಬೇಡಿ. ಒಂದು 2 ಕುಂಟೆ ಸಿಕ್ಬೋದು, 3 ಕುಂಟೆ ಸಿಕ್ಬೋದು ಒತ್ತುವರಿ ಮಾಡ್ಕೊಂಡ್ರೆ. ಆದರೆ ನಾಲೆಗಳನ್ನ ದಯವಿಟ್ಟು ಮುಚ್ಚಬೇಡಿ. ಯಾಕೆ ಅಂತ ಹೇಳಿದ್ರೆ, ನಾವೇನೇ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ನಾವು ಮಾಡ್ತಾ ಇರೋಂಥದ್ದು ಮೈನರ್ ಇರಿಗೇಷನ್, ಏತ ನೀರಾವರಿ ಅಂತ ಏನು ಮಾಡ್ತಾ ಇದ್ದೀವಿ, ವರ್ಷದಲ್ಲಿ 90 ದಿನಗಳ ಮಾತ್ರ ನೀರನ್ನ ತುಂಬಿಸಕ್ಕೆ ದನಕರುಗಳಿಗೆ ಈ ಬೇಸಿಗೆ ಕಾಲದಲ್ಲಿ ಕುಡಿಯೋಕ್ಕೆ ನೀರು ಇರಲಿ ಅನ್ನೋದಕ್ಕೆ ಒಂದೇ ಕಾರಣಕ್ಕೋಸ್ಕರ ತುಂಬಿಸ್ತಾ ಇರೋದನ್ನ. ಯೋಜನೆ ಇರೋದೇ ಆ ಥರ. ಆದರೆ ನಾವು ಬೇರೆ ಕಡೆಗೆಲ್ಲ ಯೂಸ್ ಮಾಡ್ಕೊಳ್ಳೋದು ಸಮಸ್ಯೆ ಅಲ್ಲ. ನಾನು ಏನು ಒತ್ತಿ ನಿಮಗೆ ಕೇಳ್ಕೊತಾ ಇರೋದು, ದಯವಿಟ್ಟು ನಾಲೆಗಳು ಏನುವೆ ಜಿಗಳವೆ ಅವನ್ನ ಯಾವ್ದ ನೀವು ಹಿಂದಿನಿಂದ ಯಾವ ಥರ ನಮ್ಮ ಹಿರಿಯರು, ನಾವು ಇವತ್ತೆಲ್ಲೋ ಟೆಕ್ನಾಲಜಿ ಅಂತ ಅಂತೀವಿ, ನಮಗಿಂತ ಹೈಯೆಸ್ಟ್ ಟೆಕ್ನಾಲಜಿ ಇದ್ದಿದ್ದು ಹಿಂದೆನೆ. ಅವ್ರುಗಳು ಸೈಂಟಿಫಿಕ್ ಆಗಿ ಎಲ್ಲಿ ವೈಜ್ಞಾನಿಕವಾಗಿ ಅವರು ಕರೆಕಟ್ಟೆಗಳನ್ನು ಮಾಡಿದ್ರು. ನಮ್ಮ ಊರಲ್ಲಿ ನೀರನ್ನ ಯಾವ ಥರ ಸಂಗ್ರಹಣೆ ಮಾಡ್ಕೋಬೇಕು, ಅದನ್ನ ಗದ್ದೆಗಳಿಗೆ ಯಾವ ಥರ ನೀರು ಹಾಯಿಸ್ಕೋಬೇಕು, ತೋಟಗಳಿಗೆ ಹೆಂಗೆ ನೀರು ಹಾಯಿಸ್ಕೋಬೇಕು, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಹಿಂದೆ ಮಾಡಿರೋಂಥದ್ದು. ಅದನ್ನ ದಯವಿಟ್ಟು ತಾವುಗಳು ಗಮನ ಹರಿಸಿ. ಒತ್ತಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈಗಾಗಲೇ ಇಷ್ಟೆಲ್ಲ ನೀವೆಲ್ಲ ಹಿರಿಯರಿದ್ದೀರಿ, ಮಕ್ಳುಗಳಿಗೆ ಗೊತ್ತಾಯ್ಕಿಲ್ಲ.
ನಾನು ಚಿಕ್ಕವನಾಗಿದ್ದಾಗಲೂ ಇಷ್ಟು ಬಿಸಿಲು ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ನೋಡಿರಲಿಲ್ಲ. ಇಷ್ಟು ಬಿಸಿಲು, ಹವಾಮಾನ ವೈಪರೀತ್ಯ ದಿನೇ ದಿನೇ ನಡೀತಾ ಐತೆ. ಹಿಂಗೆ ಒಯ್ತಾ ಇದ್ರೆ ಇಲ್ಲಿ ಬೇಸಿಗೆ ಕಾಲದಲ್ಲಿ ಮನೆಯಿಂದ ಈಚೆ ಬರೋಕ್ಕಾಗಿಲ್ಲ. ಮನೆಯಿಂದ ಈಚೆ ಬರೋಕ್ಕಾಗದೇ ಲಾಸ್ ಯಾರಿಗೆ? ನಮಗೆ. ವ್ಯವಸಾಯ ಮಾಡೋಕ್ಕಾಗಿಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ, ಹೊಟ್ಟೆಪಾಡಿಗೆ ಕಷ್ಟಪಡಬೇಕಾಯ್ತದೆ. ಅದು ಇವೆಲ್ಲ ನಾವು ತಲೆ ಇಟ್ಕೊಂಡು ಗಣ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗಳಿಗೆ ನಾವು ಒಳ್ಳೆಯ ಒಂದು ವಾತಾವರಣದ ಹಳ್ಳಿಗಳನ್ನು ಬಿಟ್ಕೊಡ್ಬೇಕಾಗಿರೋಂಥದ್ದು ನಮ್ಮ ಎಲ್ಲರ ಜವಾಬ್ದಾರಿ. ಅದೇ ನಿಟ್ಟಿನಲ್ಲಿ ಈಗ ಜೂನ್ ಜುಲೈಯಲ್ಲೆಲ್ಲ ನಾವು ಮರಗಳನ್ನು ನೆಡ್ಬೋದು. ಅದಕ್ಕೂ ದಯವಿಟ್ಟು ತಾವೆಲ್ಲ ಗಮನ ಹರಿಸಿ ರಸ್ತೆಗಳ ಪಕ್ಕ ಬದಿಯಲ್ಲಿ ನೀವುಗಳು ಮರ ನೆಟ್ಟಿ ಅದನ್ನು ಈ ಪರಿಸರನ ಕಾಪಾಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀನಿ. ಮತ್ತೊಮ್ಮೆ ಈಗೇನು ಮಿಕ್ಕಿದ್ದು ದುಡ್ಡು ಏನಿದೆ, ಒಟ್ಟು 8.25 ಕೋಟಿಯಲ್ಲಿ 5 ಕೋಟಿ ಚಿಲ್ಲರೆ ಅದಕ್ಕೆ ಹಾಕಿ ಮಿಕ್ಕಿದ್ದೆಲ್ಲ ರಸ್ತೆಗಳಿಗೆ ಇಡೀ ಪಂಚಾಯಿತಿಯ ಈಗ ಆನವಾಳು ಮತ್ತು ನಲ್ಲಹಳ್ಳಿ ರಸ್ತೆಗಳಿಗೆ ಮಾಡಿದರೆ ಮುಂದೆ ಅದಕ್ಕೂ ಸೇರಿಸಿದ್ವಿ, ಬೇರೆ ಪ್ಯಾಕೇಜಲ್ಲಿ ಮಾಡಿಸ್ತೀವಿ. ಈ ಮಿಕ್ಕಿದೆಲ್ಲ ಹಳ್ಳಿಗಳಿಗೂ ಅನುದಾನ ಹಾಕಿ ಅದರಲ್ಲಿ ಕೆಲಸ ಕಾಮಗಾರಿಗಳನ್ನು ಶುರು ಮಾಡ್ತಾ ಇದ್ದೀವಿ. ಎಲ್ಲ ನಾ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿದ್ದು ರಸ್ತೆ ಮಾಡಬೇಕು, ಮೋರಿ ಮಾಡಬೇಕು ಅಂದರೆ ಸಮಸ್ಯೆಗಳು ಬರ್ತವೆ. ಇಲ್ಲಿ ಈಗ ಶುರು ಆಯ್ತವೆ. ಈಗ ಅದಕ್ಕೆ ಮುಂಜಾಗ್ರತೆ ಹೇಳ್ತಾ ಇದ್ದೀನಿ. ಈ ನಮ್ಮನೆ ಮೋರಿ, ನಮ್ಮನೆ ಏನೋ ಒತ್ತರಿಸ್ಕೊಬಿಟ್ಟಿದ್ದೀನಿ, ನಾವು ಬಿಡಿಕಿಲ್ಲ, ಅವ್ರು ಬಿಡಿಸು ಆಮೇಲೆ ನಾನು ಬಿಡ್ತೀನಿ ಅಂತೀರಿ. ಇದು ಪ್ರತಿ ಊರಲ್ಲೂ ಆಗೋಂಥದ್ದು. ಈಗ ನಾವು ಕೇಳ್ಕೊಳ್ಳೋದೇನೆಂದರೆ, ಎಲ್ಲರೂ ದಯವಿಟ್ಟು ರಸ್ತೆಯಲ್ಲಿ ಮಾತಾಡ್ಕೊಂಡು ಸರಿಯಾಗಿ ಎಲ್ಲರೂ ಸಹಕಾರದಿಂದ ರಸ್ತೆಗಳನ್ನು ಮೋರಿಗಳನ್ನು ಮಾಡಿಸ್ಕೊಳ್ಳಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತಾ, ಮತ್ತೆ ಮುಂದಿನ ಹೇಳಿದ್ರು ಸಾವಯವ ಕೃಷಿ ಬಗ್ಗೆ. ಸಾವಯವ ತಾಲೂಕಾಗೈತೆ ಅಂತ ಎಷ್ಟು ಜನಕ್ಕೆ ಗೊತ್ತು ನಿಮಗೆ? ಕೈ ಎತ್ರಿ. ಇದು ನಮ್ ತಪ್ಪಾಗೈತೆ ಇದು ಅಣ್ಣ. ಈಗ ಹೇಳ್ತೀನಿ, ಅದನ್ನ ದಯವಿಟ್ಟು ಕೇಳ್ಕೊಳ್ಳಿ. ಕಳೆದ 2 ತಿಂಗಳಲ್ಲಿ ಮಾರ್ಚಲ್ಲಿ, ಪ್ರತಿ ವರ್ಷ ಮಾರ್ಚಲ್ಲಿ ನಮಗೆ ಬಡ್ಜೆಟ್ ಅಂತ ನಮ್ಮ ರಾಜ್ಯದಲ್ಲಿ ಮಾಡ್ತಾರೆ ಅಣ್ಣ. ಈ ಖರ್ಚು ವೆಚ್ಚಗಳು ಈ ವರ್ಷದಲ್ಲಿ ನಾವು ಎಷ್ಟು ಖರ್ಚಾಗಿದೆ, ಎಷ್ಟು ದುಡ್ಡು ಕೊಡೋದಕ್ಕೆ, ಯಾವುದಕ್ಕೆ ಖರ್ಚು ಮಾಡ್ತೀವಿ ಅಂತ ಆಯವ್ಯಯ ಅಂತ ಹೇಳ್ತಾರೆ. ಆಯವ್ಯಯದಲ್ಲಿ ನಮ್ಮ ಪಾಂಡವಪುರ ತಾಲೂಕನ್ನ ಸಾವಯವ ತಾಲೂಕಂತ ಘೋಷಣೆ ಮಾಡಿದ್ದಾರೆ ಸರ್ಕಾರದಿಂದ. ಹಂಗಂದ್ರೆ ಏನು? ನಾವು ರಸಗೊಬ್ಬರಗಳನ್ನು ಬೆಳೆಸದೆ ಹಿಂದೆ ಯಾವ ಥರ ನಾವು ಕೊಟ್ಟಿಗೆ ಗೊಬ್ಬರ, ಮನೆಯಲ್ಲಿ ಗೊಬ್ಬರ ಏನಿತ್ತು ಅದನ್ನೆಲ್ಲ ಹಾಕಿ ಬೆಳೆಸ್ತಾ ಇದ್ವಲ್ಲ, ನಿಮಗೆ ಗೊತ್ತು. ಎಲ್ಲ ವ್ಯವಸಾಯನ ಹೊಸದಾಗಿ ಹೇಳ್ಕೊಡ್ಬೇಕಾಗಿಲ್ಲ. ವ್ಯವಸಾಯ ಹಿಂದೆ ಯಾವ ಥರ ಮಾಡ್ತಾ ಇದ್ರಿ, ರಸಗೊಬ್ಬರಗಳನ್ನು ಬಳಸದೆ ಆ ಥರ ವ್ಯವಸಾಯ ಮಾಡಿ ಅಂತ ಎಲ್ಲ ನಿಮ್ಗೆಲ್ಲರಿಗೂ ಮಾಹಿತಿ ಕೊಡ್ತಾರೆ. ಡಿಪಾರ್ಟ್ಮೆಂಟಿಂದ ಬಂದು ಎಲ್ಲರೂ ಸರ್ಕಾರದಿಂದ ಏನೇನು ಸೌಲಭ್ಯಗಳನ್ನು ಕೊಡಿಸ್ಬೇಕು ಅದನ್ನೆಲ್ಲ ಕೊಡ್ತಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲ ದಯವಿಟ್ಟು ಯೋಚನೆ ಮಾಡೋಕ್ಕೆ ಶುರು ಮಾಡಿ. ಯಾಕೆ ನೀವು ಕೇಳ್ಬೋದು, ಸಾವಯವವಾಗಿ ಕಷ್ಟ ಕಣಪ್ಪ, ಮಾಡೋಕ್ಕೈಕಿಲ್ಲ, ಯಾಕೆ ಮಾಡಬೇಕು ಅಂತ ಕೇಳ್ತೀವಿ. ಕರೆಕ್ಟ್ ತಾನೆ? ಎಲ್ಲಿ ಗೊಬ್ಬರ ಎಲ್ಲಿ ಸಿಕ್ಕೋದು? ನಮ್ಮಲ್ಲಿ ಹಸು ಕರುಗಳೆಲ್ಲ ಗೊಬ್ಬರ ಎಲ್ತಾರೆ ನಾನು ಅಂತ. ಸೊ ಅದಕ್ಕೂ ವ್ಯವಸ್ಥೆಯನ್ನು ಏನೇನು ಮಾಡಬೇಕು, ಅದಕ್ಕೆ ಅತಿ ಹೆಚ್ಚು ಹಸು ಕರುಗಳನ್ನು ಕಟ್ಟಬೇಕು ನಿಮ್ಗಳ ಮನೆಯಲ್ಲಿ. ಅದಕ್ಕೇನು ಸರ್ಕಾರದಿಂದ ಅನುದಾನಗಳು ಬರಬೇಕು ಅದೆಲ್ಲ ನಾವು ಸರ್ಕಾರದ ಜೊತೆ ಚರ್ಚೆ ಮಾಡಿ ನಿಮ್ಗಳಿಗೆ ತಲುಪಿಸ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರೋಂಥದ್ದು, ಈಗಿನ ಜಾಸ್ತಿ ಈ ಎಲ್ಲ ಹಿರಿಯರೆಲ್ಲ ಇದ್ದೀರಿ, ಮುಂಚೆ ಇಷ್ಟೆಲ್ಲ ಕಾಯಿಲೆ ಬತ್ತಿತ್ತಾ? ಇವಾಗ ಜಾಸ್ತಿ ಆಗೈತೆ. ಆಸ್ಪತ್ರೆಗೆ ಹೋದ್ರೆ ಎಷ್ಟು ಬಿಲ್ ಆಯ್ತದೋ ಈಗ? 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷದಿಂದ ಇಲ್ಲ ಅಂದ್ರೆ ಆಸ್ಪತ್ರೆಯಿಂದ ವಾಪಸ್ ಬರೀಕೆ ಆಗಿಲ್ಲ. 2 ಲಕ್ಷ 3 ಲಕ್ಷ ಕಟ್ಬೇಕಂದ್ರೆ ಎಲ್ಲಿ ತತ್ತೀರಿ ದುಡ್ಡ? ಸಾಲ ಆಯ್ತು. ವಸಿ ಇನ್ಶೂರೆನ್ಸ್ ಇವೆಲ್ಲ ಸಮಸ್ಯೆ ಆಗಿರೋದು ಹಂಗೆ. ನಮ್ಮ ಆರೋಗ್ಯನೂ ಕೆಟ್ಟೋಯ್ತೈತೆ. ಯಾಕೆ ಆರೋಗ್ಯ ಕೆಟ್ಟೋಯ್ತೈತೆ? ರಸಗೊಬ್ಬರಗಳನ್ನ ಹಾಕಿ ಬೆಳೆಸಿ ನಾವು ತಿಂತಿರೋ ಪದಾರ್ಥ, ಕುಡಿತಿರೋ ನೀರು ಇವೆಲ್ಲ ಕಲುಷಿತವಾಗಿದೆ. ಅದಕ್ಕೆ ಈ ಥರ ಬರ್ತೈತೆ. ಅದನ್ನೆಲ್ಲ ನಾವು ಸರಿಪಡಿಸ್ಬೇಕಂದ್ರೆ ದಯವಿಟ್ಟು ತಾವೆಲ್ಲ ಸಾವಯವ ಕೃಷಿ ಕಡೆಗೆ ಅತಿ ಹೆಚ್ಚು ಗಮನ ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀವಿ.
ನಾನು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ನಿಮಗೆ ಮಾಹಿತಿಗಳನ್ನು ತಲುಪಿಸ್ತೀವಿ. ಯಾವ ಥರ ಬೆಳೆ ಬೆಳಿಬೇಕು, ಯಾವ ಬೆಳೆ ಬೆಳಿಬೇಕು. ಈಗಾಗಲೇ ಸಾವಯವ ಅಂತ ನಮಗೆ ಯಾಕೆ ಸಾವಯವ ಇನ್ನೊಂದು ಸಾವಯವ ಅಂತ ಘೋಷಣೆ ಮಾಡಿದ್ಮೇಲೆ ಎಲ್ಲ ಸಂಸ್ಥೆಗಳು ಸುಮಾರು ಬೆಂಗಳೂರು ಸಂಸ್ಥೆಗಳು ಏನೇನವೆ ಡೈರೆಕ್ಟಾಗಿ ನಾವು ರೈತರ ಹತ್ರನೇ ತಗೋತೀವಿ ಅಂತ ಬರ್ತಾವ್ರೆ. ಡೈರೆಕ್ಟಾಗಿ ರೈತರ ಹತ್ರ ತಗೊಂಡ್ರೆ ಏನಾಯ್ತದೆ, ನಿಮ್ಗಳಿಗೆ ದುಡ್ಡು ಜಾಸ್ತಿ ಬರ್ತದೆ, ಮಧ್ಯವರ್ತಿಗಳ ಹಾವಳಿ ತಪ್ಪುತ್ತದೆ. ನಿಮ್ಮ ತರಕಾರಿ, ನಿಮ್ಮ ಹೂವು, ನಿಮ್ಮ ಕಬ್ಬು ಇವಕ್ಕೆಲ್ಲದಕ್ಕೂ ಒಳ್ಳೆ ರೇಟ್ ಸಿಗ್ತದೆ. ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ, ಒತ್ತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಗಮನ ಹರಿಸಿ ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ಕೊಂಡು, ನೀವೆಲ್ಲರಿಗೂ ಒಳ್ಳೇದಾಗಲಿ. ನಮಗೆ ಮತ್ತೊಮ್ಮೆ ಈ ಥರ ಸ್ವಾಗತ ಮಾಡಿರೋದಕ್ಕೆ, ಈ ಥರ ಕಾರ್ಯಕ್ರಮ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.